ಮೋಕ್ಷಿತಾಗೆ ಬಿಗ್ ಬಾಸ್ ಕೊಟ್ಟ ಶಿಕ್ಷೆ ಏನು? ರಜತ್ ವಿರುದ್ಧ ಚೈತ್ರಕ್ಕ ರೊಚ್ಚಿಗೆದ್ದಿರೋದು ಯಾಕೆ? ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೆದ್ದೋರ್ ಯಾರು, ಬಿದ್ದೋರ್ ಯಾರು? ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟನ ಅಥವಾ ವ್ಯಕ್ತಿತ್ವನ ಬಿಟ್ಟು ಆಡೋ ಆಟನ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಅವಾಗ ಬಿಡ್ತಾರೆ ಇವಾಗ ಬಿಡ್ತಾರೆ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಗೈಸ್. ನೀವು ಯಾರ್ಯಾರು ಪ್ರೋಮೋಗೆ ವೆಯ್ಟ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ 2 o'clockಗೆ ಬಿಡ್ತಿದ್ರು. ಸೊ ಇವತ್ತು ಬಂದ್ಬಿಟ್ಟು 3 o'clock ಅಲ್ಲಿಲ್ಲ, 3ಗೆ ಬಿಟ್ಟಿದ್ದಾರೆ. 3 o'clock 3 minutes ಆಗಿತ್ತು. ಸೊ ಅವಾಗ ಬಿಟ್ಟಿದ್ದಾರೆ. ನಮಗಂತೂ ವೆಯ್ಟ್ ಮಾಡಿ ಸಾಕಾಯಿತು. ಬಿಡ್ತಾರೆ ಗುರು ಅಂತ. ನಾನು ಯಾವಾಗ ಫ್ರೀ ಇರ್ತೀನಿ ಆವಾಗ ಬಿಡೋದೇ ಇಲ್ಲ. ನಾನು ಯಾವಾಗ ಬ್ಯುಸಿ ಇರ್ತೀನಿ ಅವಾಗ ಪಟ ಅಂತ ಒಂದಾದ್ಮೇಲೆ ಒಂದು ಪ್ರೋಮೋಗಳನ್ನ ಬಿಡ್ತಿರ್ತಾರೆ. ಸೊ ಫೈನಲಿ 3ಕ್ಕೆ ಪ್ರೋಮೋನ ಬಿಟ್ಟರು ಅಂತ ಹೇಳ್ಬೋದು. ಆ ಪ್ರೋಮೋದಲ್ಲಿ ಏನಿದೆ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡಿಸ್ತಿದ್ದಾರೆ. ಸೊ ಅಲ್ಲಿ ಚೈತ್ರಕ್ಕ ಅವರು ರೊಚ್ಗೆದ್ದಿರೋದು ನೋಡ್ಬೋದು. ಆಮೇಲೆ ಇಲ್ಲಿ ಯಾರು ಮೋಕ್ಷಿತ್ ಅವರು ಉಸ್ತುವಾರಿ ಆಗಿರೋದು ನೋಡ್ಬೋದು. ಆ್ಯಂಡ್ ನಮ್ಮ ರಜತ್ ಅವರು ಚೈತ್ರಕ್ಕಂಗೆ ಹುಚ್ಚಿ ಗಿಚ್ಚಿ ಅಂತ ಇರೋದು ನೋಡ್ಬೋದು. ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಕೊಟ್ಬಿಡಿ. ಎಸ್, ಮೊದಲನೇದಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕ್ಯಾಪ್ಟನ್ಸಿ ಟಾಸ್ಕ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನಂದರೆ ಬಾಲ್ಗಳಿರುತ್ತಲ್ಲ ಅದನ್ನು ಒಂದು ಬುಟ್ಟಿ ಸಹಾಯದಿಂದ ಬುಟ್ಟಿನ ಉಲ್ಟಾ ಮಾಡಬೇಕು. ಇವರು ಯಾರು ನಿಜವಾಗ್ಲೂ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರಲ್ಲ ಅವರು ಆ ಬಾಲ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಅವ್ರಿಗೆ ಮೇಲ್ಗಡೆ ಕಾಲು ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕು. ಸೊ ಬಾಲ್ಗಳನ್ನ ಕಲೆಕ್ಟ್ ಮಾಡಬೇಕು ಬುಟ್ಟಿಲಿ. ಸೊ ಯಾರು ಜಾಸ್ತಿ ಅತಿ ವೇಗವಾಗಿ ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಸೊ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಯ್ತಾರೆ. ಆ್ಯಂಡ್ ಇಲ್ಲಿ ಟ್ವಿಸ್ಟ್ ಏನಂದರೆ ಯಾರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಯ್ತಾರೆ ಅವರು ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಈ ವಾರ ಪೂರ್ತಿ ಹೊರಗಿಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಎವಿಡೆಂಟಾಗಿ ಗೊತ್ತಾಗ್ತಿದೆ ಯಾರು ತ್ರಿವಿಕ್ರಮು ಮತ್ತು ರಜತ್ ಆಟ ಆಡಿದ್ರಲ್ಲ. ಸೊ ಅದರಲ್ಲಿ ಮೇನ್ ಬಂದ್ಬಿಟ್ಟು ರಜತ್ ಅವರಲ್ವಾ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇರೋದು. ರಜತ್ ಅವರು ವಿನ್ ಆಗಿದ್ದಾರೆ. ಸೊ ಇವಾಗ ಒಬ್ರನ್ನ ಹೊರಗಡೆ ಇಡಬೇಕು ಅಂತ ಬಂದಾಗ ಚೈತ್ರ ಅವ್ರನ್ನ ಇಟ್ಟಿದ್ದಾರೆ. ಸೊ ಅದಕ್ಕೆ ಚೈತ್ರಕ್ಕ ಫುಲ್ ರೊಚ್ಗೆದ್ದಿ, ನಂಗೆ ಗೊತ್ತು ಅಣ್ಣ ಇದು ನಿನ್ನ ನಿರ್ಧಾರ ಅಲ್ಲ, ಇದು ಬೇರೆಯವ್ರ ನಿರ್ಧಾರ ಅಂತ. ಅಂದರೆ ರಜತ್ ಜೊತೆ ಇದ್ದದ್ದು ಯಾರು ತ್ರಿವಿಕ್ರಮ ಅಲ್ವಾ. ತ್ರಿವಿಕ್ರಮು ಚೈತ್ರಕ್ಕಂಗೆ ಎಣ್ಣೆ ಸಿಗೆ ಕೈ ಆದಂಗೆ. ಆ್ಯಂಡ್ ರಜತ್ಗೂ ಏನು ಚೈತ್ರಕ್ಕೂ ಕಂಡ್ರೆ ಭಾರಿ ಇಷ್ಟ ಇಲ್ಲ. ಅವರಿಬ್ಬರು ಅಷ್ಟೇ ಏನೋ ಅಂತಾರಲ್ಲ ಆಗ್ಲೂ ಕೈ ಏನು ಸಮಥಿಂಗ್ ಅವು ಮುಂಗುಸಿ ಇದ್ದಂಗೆ ಹಂಗೆ ಕಿತ್ತಾಡ್ತಿರು. ನೀವು ನಮ್ಮ ಬಾಸ್ ಚೈತ್ರಕ್ಕ, ನೀವು ನಮ್ಮ ಬಾಸ್ ಬಿಡಿ ಅಂದ್ಕೊಂಡು. ಸೊ ಇಲ್ಲಿ ಅದೇನೋ ಅಂತಾರಲ್ಲ ಉರಿಯೋ ಬೆಂಕಿ ಒಳಗೆ ತುಪ್ಪ ಸಿರ್ದಂಗೆ ಆಗೈತೆ. ಚೈತ್ರಕ್ಕನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದನೇ ಈ ವಾರ ಹೊರಗಿಡ್ತಿದ್ದಾರೆ. ಸೊ ಇಲ್ಲಿ ಏನಾಗಿರೋದಂದರೆ ಚೈತ್ರನ ಹೊರಗಡೆ ಇಟ್ಟ ತಕ್ಷಣ ಯಾರು ಚೈತ್ರಕ್ಕೆ ಅದೇ ಹೇಳ್ದಂಗೆ ಇದು ಬಿಡಿ ಅಣ್ಣ ನಿಮ್ದಲ್ಲ ಡಿಸಿಷನ್ ಅಂತ ಗೊತ್ತು ಬೇರೆಯವ್ರದ್ದು ಅಂದಾಗ ರಜತ್ ಅವ್ರು ಫುಲ್ ರೊಚ್ಗೆ ಹೇಳ್ತಾರೆ, ಯಾವಾಗ ನೋಡಿದ್ರು ಗೋಳು ಇವ ಅಮ್ಮನೇನು ಹೊರಗಡೆನೆ ಇರೋಷ್ಟಿಲ್ವಾ ಅಂತ. ಅದಕ್ಕೆ ಚೈತ್ರ ಹೇಳ್ತಿರೋದು ಬರೀ ಫಿಸಿಕಲ್ ದೈಹಿಕವಾಗಿ ಬಲ ಇರೋರು ಮಾತ್ರ ಇಲ್ಲಿರ್ಬೇಕು ಅಂತೇನಿಲ್ಲ, ಬೇರೆಯವ್ರ ಕೆಳಗಡೆ ಇರಬೇಕು ಅಂತೇನಿಲ್ಲ. ಅದೊಂದು ತಲೆಯಲ್ಲಿ ಕುತ್ಕೊಬಿಟ್ಟೈತೆ ಅನ್ಸುತ್ತೆ ಚೈತ್ರಕ್ಕಂಗೆ. ಯಾಕೆಂದರೆ ಬಿಗ್ ಬಾಸ್ ಮನೇಲಿ ಸ್ಪರ್ಧಿಗಳು ನೋಡೋದು ಅದೇ ಥರನೇ, ಏನು ಫಿಸಿಕಲಿ ಸ್ಟ್ರಾಂಗ್ ಇದ್ರೆ ಅಂದರೆ ಅವ್ರು ಫುಲ್ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಥರ ಇರುತ್ತೆ. ಸೊ ಚೈತ್ರಕ್ಕನ ತಲೆಯಲ್ಲೂ ಅದೇ ಕುತ್ಕೊಬಿಟ್ಟಿದೆ, ಅದನ್ನೇ ವಾದ ಮಾಡ್ತವ್ರೆ. ಅದಕ್ಕೆ ಗೊತ್ತಲ್ಲ ಉರ್ಸೋದು ಅಂದರೆ ರಜತ್ ಬಿಟ್ಟರೆ ಇನ್ಯಾರವ್ರೆ ಹೇಳಿ ಸಖತ್ತಾಗಿ ಉರಿಸ್ತಾರೆ ಅಂತ ಹೇಳ್ಬೋದು. ಏನು ಚೈತ್ರಕ್ಕಂಗೆ ಸೂಪರ್ ನೀನು ಚೈತ್ರಕ್ಕ ಮಾರ್ವಲಸ್ಸು ನೀನು, ನನಗೆ ನೀನು ನೋಡಿದ್ರೆ ನಗು ಬರುತ್ತೆ ಅಂತಿರೋದು. ಅದಕ್ಕೆ ಚೈತ್ರಕ್ಕ ಭಯ ಯಾರಿಗೆ ಅಂತ ಗೊತ್ತಾಯ್ತಲ್ಲ ಅಂತವ್ರೆ. ಇಲ್ಲಿ ಯಾರು ರಜತ್ ಅವ್ರಿಗೆ ದಿನ ಹುಚ್ಚು ಜಾಸ್ತಿ ಆಗ್ತಿದೆ ಅಂತ. ಆ್ಯಂಡ್ ನನಗೂ ಗೊತ್ತು, ಆಡಿಸ್ತೀವಿ ಯಾರ್ಯಾರು ನೋಡ್ತಿದ್ದೀರಾ ಚೈತ್ರಕ್ಕನ್ನ ಇಂಪಾದ ಧ್ವನಿನ ಕೇಳೋಕ್ಕೆ ಫುಲ್ಲು ನಿಮ್ಮ ಕಿವಿಗಳೆಲ್ಲ ತಂಪಾಗಿವೆ ಅಂತ ನಂಗೆ ಗೊತ್ತು. ತುಂಬ ಜನ ಕಮೆಂಟ್ ಹಾಕ್ತಿರ್ರಿ, ಏನು ಹೆಡ್ಫೋನ್ ಹಾಕ್ಕೊಂಡಿದೆ ಆಹಾ ಸಖತ್ತಾಗಿ ಕೇಳ್ತು, ಏನೋ ವಾಸುಕಿ ವಾಯ್ಸ್ ಕೂಡ ಈ ರೇಂಜು ಕೇಳಿಸಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇಂಪಾಗಿ ಕೇಳಿಸ್ತಿತ್ತು ಅಂತ ಕಮೆಂಟ್ ಹಾಕಿರ್ರಿ. ಅರ್ಥ ಆಗುತ್ತೆ ನಿಮ್ಮ ಕಷ್ಟಗಳು ಇಷ್ಟಗಳು ಎಲ್ಲ ನಮಗೂ ಅರ್ಥ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಸ್ವಲ್ಪ ನಿಮ್ಮ ಕಿವಿಗಳು ಇಂಪಾಗಲಿ ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರು ಈ ಪ್ರೋಮೋನ ಬಿಟ್ಟಿರೋದು. ಎಪಿಸೋಡಲ್ಲಿ ಇನ್ನೂ ಚೆನ್ನಾಗಿ ಇಂಪು ಆಗುತ್ತೆ ನಿಮ್ಮ ಕಿವಿಗಳು. ಸೊ ಇಲ್ಲಿ ಚೈತ್ರಕ್ಕ ರಜತ್ಗೆ ಬೆಂಕಿ ಹತ್ಕೊಂಡಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಅಲ್ಲಿರೋ ಸ್ಪರ್ಧಿಗಳಂತೂ ಇವ್ರು ಜಗಳ ನೋಡ್ಕೊಂಡು ಮಜಾ ತಗೋತವ್ರೆ. ಈ ಕಡೆ ಮುಂಜಾನೆ ನಗ್ತಿರೋದಾಗಿರ್ಬೋದು, ರಜತ್ ಹುಚ್ಚು ಜಾಸ್ತಿ ಆಯ್ತಿದೆ ಅಂದಾಗ ತ್ರಿವಿಕ್ರಮ್ ಹೌದೌದು ಅನ್ನೋದು. ಒಟ್ಟಿನಲ್ಲಿ ಮಜಾ ಗುರು. ಏನೋ ಒಂಥರ ಈ ಚೈತ್ರಕ್ಕ ಬಾಯ್ಲೇ ಎದುರಿಸೋಕೆ ಹೋಯ್ತಾರೆ, ಇವ್ರುಗಳೂ ಸುಮ್ಮನಿರಲ್ಲ.
ಒಟ್ನಲ್ಲಿ ಸಕ್ಕತ್ತಾಗೈತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಪ್ರೋಮೋ ಕಮೆಂಟ್ ಮಾಡಿ. ಅದಾದಮೇಲೆ ಇಲ್ಲಿ ಗಮನಿಸಬೇಕಾಗಿರೋದು ಲಾಸ್ಟ್ ಪ್ರೋಮೋದಲ್ಲಿ ಯಾರು ಮೋಕ್ಷಿತ್ ಅವರು ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ, ಯಾರು ಗೌತಮಿ ಅವ್ರಿಗೆ ಹೋಗಿ ಕೇಳಬೇಕು ಅಂದರೆ ನಂಗೆ ಇಷ್ಟ ಆಗಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ನಾನು ಬೇಕಾದ್ರೆ ರೆಡಿ ಆಗಿದ್ದೀನಿ, ಬಿಗ್ ಬಾಸ್ ಕಳಿಸಿದ್ರು ಪರವಾಗಿಲ್ಲ ಅಂತ. ಸೊ ನಾನು ಆ ಥರ ನಿರ್ಧಾರ ತಗೋಬಾರ್ದಿತ್ತು ಅಂತ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ. ಯಾಕೆ ಅಂದರೆ ಆಟನ ಇವ್ರಿಗೆ ಎಫೆಕ್ಟ್ ಆಗುತ್ತೆ ಹೊರತು ಬೇರೆಯವ್ರಿಗೆ ಎಫೆಕ್ಟ್ ಆಗಲ್ಲ. ಸೊ ಮೋಕ್ಷಿತಂಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದನೇ ಹೇಳಿದ್ದು. ಆದರೆ ನೀವುಗಳೆಲ್ಲ ಅಷ್ಟೆಲ್ಲ ಹೇಳೋದ್ಮೇಲೆ ನನಗೂ ಅನ್ನಿಸ್ತು ಈಗ ನೀವುಗಳೇ ಹೇಳುವಂಗೆ ಬಿಗ್ ಬಾಸ್ ಮನೇಲಿ ಎಷ್ಟೋ ಜನ ಬಕೆಟ್ ಹಿಡಿತಿದ್ದಾರೆ ಇನ್ನೊಮ್ಮೆ. ಆ್ಯಂಡ್ ತಮಾಷೆ ಏನಂದರೆ ಯಾರೋ ಮೀಮ್ಸ್ ಹಾಕಿದ್ರು, ಏನು ಮೋಕ್ಷಿತ ಬಕೆಟ್ ರಾಣಿ ಅಂದ್ಬಿಟ್ಟು ಕೊಟ್ಟಿದ್ರಲ್ಲಪ್ಪ ನೋಡಿ, ಇದೇ ಬೆಸ್ಟ್ ಎಕ್ಸಾಂಪಲು. ಇಂಥ ಸಿಚುವೇಶನ್ ಬಂದಾಗ್ಲೂ ಹೋಗಿ ಕೇಳಲಿಲ್ಲ. ಇದಕ್ಕೆ ಏನು ಮೋಕ್ಷಿತಕ್ಕೆ ಅದು ವಿರುದ್ಧ ಪದ ಅನ್ಬೋದು ಬಕೆಟ್ ಹಿಡಿಯೋದು ಅನ್ನೋದು ಅಂತ. ಸೊ ನನಗೂ ಹಂಗೆ ಅನ್ನಿಸ್ತು. ಒಂದು ಕಡೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ಮೋಕ್ಷಿತ್ ಅವರು ಏನು ಮಾಡೋಕ್ಕೂ ರೆಡಿಯಾಗಿದ್ದಾರೆ ಅಂತ ಪ್ರೂವ್ ಮಾಡಿ ತೋರಿಸಿದ್ರು. ಬಟ್ ಆದ್ರೂ ನನ್ನ ಪ್ರಕಾರ ಒಂದು ಕಡೆ ನೋಡಿದಾಗ ಗೇಮ್ಗೋಸ್ಕರ ಇವೆಲ್ಲ ಇದು ಮಾಡ್ಬೇಕು ಅನಿಸುತ್ತೆ. ಇನ್ನೊಂದು ಕಡೆ ಅನಿಸುತ್ತೆ ಬಿಗ್ ಬಾಸ್ ಮನೇಲಿ ಈ ವ್ಯಕ್ತಿತ್ವಗಳಿಗೆ ಬೆಲೆನೇ ಇಲ್ವಾ ಅಂತ. ಯಾಕೆಂದರೆ ನಮ್ಮ ಧರ್ಮ ಅವರಾಗಿರ್ಬೋದು, ಅನುಷರಾಗಿರ್ಬೋದು, ಒಳ್ಳೆ ವ್ಯಕ್ತಿತ್ವಗಳು ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದರು. ಸೊ ಅವರು ವ್ಯಕ್ತಿತ್ವ ಬಿಡ್ದೇನೆ ಆಡದೇ ಇರೋದಕ್ಕೆ ಅವ್ರನ್ನ ಮನೆಗೆ ಕಳಿಸಿದ್ರು. ಇಲ್ಲೂ ಅಷ್ಟೇ ಮೋಕ್ಷಿತ್ ಅವರು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟು, ನನ್ನ ವ್ಯಕ್ತಿತ್ವ ಬಿಟ್ಟು ಆಡಲ್ಲ ಅನ್ನೋ ಥರ ಹೇಳ್ತಿದ್ದಾರೆ. ಸೊ ನನಗೆ ಕಟ್ಟ ಕಡೆಯದಾಗಿ ಕಾಡ್ತಿರೋ ಪ್ರಶ್ನೆ, ಬಿಗ್ ಬಾಸು ವ್ಯಕ್ತಿತ್ವಗಳ ಆಟ ಅಂತಾರೆ. ಬಟ್ ಅವ್ರು ಕೊಡೋ ಟಾಸ್ಕ್ಗಳು ಹೆಂಗಿರುತ್ತೆ ಅಂದರೆ ವ್ಯಕ್ತಿತ್ವನೇ, ಅವ್ರ ರಿಯಲ್ ವ್ಯಕ್ತಿತ್ವ ಏನಿದೆ ಅದು ಬಿಟ್ಬಿಟ್ಟು ಆಡಬೇಕು ಅನ್ನೋ ಥರ ಇರುತ್ತೆ. ನಿಮ್ಗೇನು ಅನಿಸುತ್ತೆ? ಬಿಗ್ ಬಾಸ್ ನಿಜವಾಗ್ಲೂ ವ್ಯಕ್ತಿತ್ವಗಳ ಆಟನ ಅಥವಾ ಬೇರೆ ಥರದ ಆಟನ ಅಂತ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಮೋಕ್ಷಿತ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ, ಬಿಕಾಸ್ ಅವರು ನಾನು ಆಡಲ್ಲ ಗೌತಮಿ ಜೊತೆ ಅಂದಿದ್ದಕ್ಕೆ. ಸೊ ನಿಮ್ಮ ಪ್ರಕಾರ ಮೋಕ್ಷಿತ ಮಾಡಿದ್ದು ಸರಿನಾ ತಪ್ಪಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಅವ್ರು ಆ ಥರ ಮಾಡ್ತಿರೋದ್ರಿಂದ ಅದೇ ಶಿಕ್ಷೆ ಏನಂದರೆ ಅದೇ ಬೆಲೆ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಇದೇನೇ ಅನಿಸುತ್ತೆ, ಕ್ಯಾಪ್ಟನ್ಸಿ ಟಾಸ್ಕಿಂದನೇ ಹೊರಗಡೆ ಇಟ್ಟಿದ್ದಾರೆ. ನಾನೆಲ್ಲೋ ಬಿಗ್ ಬಾಸ್ ಅವ್ರ ಮನೆಗೇ ಕಳಿಸ್ಬಿಡ್ತಾರೇನೋ ಅಂದ್ಕೊಂಡಿದ್ದೆ. ಆ ರೇಂಜಿಗೆ ಹೇಳಿದ್ರು ಅವರು, ಏನು ದೊಡ್ಡ ನಿರ್ಧಾರಗಳಿಗೆ ಬೆಲೆ ಕಟ್ಟಬೇಕಾಗುತ್ತೆ ಅಂತ. ಸೊ ಇದು ಒಂದು ಕಡೆ ಲಾಸ್ ಆಯಿತು, ಬಟ್ ಇಟ್ಸ್ ಓಕೆ ಅಂತಲೂ ಕೆಲವ್ರು ಹೇಳ್ತೀರಾ. ಸೊ ಮೋಕ್ಷಿತನ ನಿರ್ಧಾರ ಸರಿನಾ? ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿರೋದಕ್ಕೆ ಈಗ ಉಸ್ತುವಾರಿ ಅವರೇನೆ ಓದಿದ್ದು, ಆ್ಯಂಡ್ ಉಸ್ತುವಾರಿ ಅಲ್ಲಿ ಗೊತ್ತಾಗ್ತಿದೆ ಕ್ಲಿಯರಾಗಿ ಅವರೇ ಮಾಡ್ತಿರೋದು ಅಂತ. ಸೊ ಇದೆಲ್ಲ ನೋಡಿದಾಗ ನಿಮ್ಗೇನು ಅನ್ನಿಸ್ತು? ಬಿಗ್ ಬಾಸ್ ನಿಜವಾಗ್ಲೂ ವ್ಯಕ್ತಿತ್ವಗಳ ಆಟನ ಅಥವಾ ವ್ಯಕ್ತಿತ್ವಗಳನ್ನ ಬಿಟ್ಟು ಆಡೋ ಆಟನ ಅನಿಸ್ತಾ? ಆ್ಯಂಡ್ ಚೈತ್ರಕ್ಕನ್ ಸ್ಪೀಕರು ಹೆಂಗಿತ್ತು ಕೇಳೋಕ್ಕೆ, ಎಷ್ಟು ಇಂಪಾಗಿತ್ತು, ವಾಸುಕಿಯರ ವಾಯ್ಸ್ನ ಬೀಟ್ ಮಾಡ್ತಾರೆ ಅಂತ ಅನ್ನಿಸ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ನೀಡಿ. ಎಲ್ಲರಿಗೂ ಒಂದೊಂದು ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.